ನಮಸ್ಕಾರ ಫ್ರೆಂಡ್, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಫ್ರೆಂಡ್ 1 ಲಕ್ಷ ಮುಖ್ಯಮಂತ್ರಿ ಬಹುಮಾಡಿ ಕಟ್ಟಡ 1 BHF ಫ್ಲ್ಯಾಟು ರಾಜೀವ್ ಗಾಂಧಿ ವಸತಿ ನಿಗಮದಿಂದ ಕಟ್ತಿರುವಂತಹ 1 BHF ಫ್ಲ್ಯಾಟು. ಇದ್ರ ಬಗ್ಗೆ ರೇಟ್ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ಕೊಡಿ ಅಂತ ಕೇಳ್ತಾ ಇದ್ರು. ಸಾಕಷ್ಟು ಜನ ಸುಮಾರು ವೀಡಿಯೋಗಳು ನೋಡಿರ್ತಾರೆ, ಹಂಗಾಗಿ ಇದ್ರ ಬಗ್ಗೆ ಸ್ವಲ್ಪ ನಮಗೆ ರೇಟ್ ಬಗ್ಗೆ ತಿಳಿಸ್ಕೊಡಿ ಸರ್, ಆದಷ್ಟು 1 BHF ಫ್ಲ್ಯಾಟು ಅಂತ ಕೇಳಿದರೆ. ಹಾಗಾಗಿ ನಿಮಗೆ ಸಿಂಪಲಾಗಿ ಹೇಳ್ಬಿಡ್ತೀನಿ, ಜಾಸ್ತಿ ಹೇಳಲ್ಲ. ಇದ್ರ ಬಗ್ಗೆ ಸಾಕಷ್ಟು ವೀಡಿಯೋಗಳು ಇದ್ದಾವೆ, ಹಾಗಾಗಿ ನಿಮಗೆ ರೇಟ್ ಬಗ್ಗೆ 1 BHF ಫ್ಲ್ಯಾಟ್ದು ನಿಮಗೆ ತಿಳಿಸ್ತೀನಿ ನೋಡಿ. ಈಗ 1 BHF ನೀವು ತಂಬೇಕು ಅಂದರೆ ಬೆಂಗಳೂರು ನಿವಾಸಿಗಳಿಗೆ ಮಾತ್ರ ಇದು ಅನ್ವಯಿಸುತ್ತೆ. ಮತ್ತು ನಿಮ್ಗೆ ಏನಾರು ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ನನ್ನ ವೀಡಿಯೋಗಳು ಸಾಕಷ್ಟು ಇದ್ದಾವೆ. ಇದ್ರ ಬಗ್ಗೆ ಏನೇನು ಡಾಕ್ಯುಮೆಂಟ್ಸ್ ಬೇಕು, ಎಲ್ಲ ಅರ್ಜಿ ಸಲ್ಲಿಸಬೇಕು, ಯಾವ ರೀತಿ ತಂಬೇಕು ಅಂತ. ಈಗ ಕೇವಲ ನಿಮಗೆ ಈ 1 BHF ಫ್ಲ್ಯಾಟು ರೇಟ್ ಮಾತ್ರ ನಿಮಗೆ ತಿಳಿಸ್ಕೊಡ್ತೀವಿ ನೋಡಿ. ಈ ಸರ್ಕಾರ ಈಗ ಏನು ಹೊಸ ದರ ಮಾಡಿತ್ತೋ, ಈಗ ಒಂದು 7-8 ತಿಂಗಳಿಂದ ಇದು ರೇಟ್ ಮಾಡಿದೆ ಫ್ರೆಂಡ್. ಇದು 13,20,000 1 BHF ಫ್ಲ್ಯಾಟು. G+3 ಹಂತದಲ್ಲಿ ಮತ್ತು 14 ಫ್ಲೋರು 7 ಫ್ಲೋರ್ಗಳಲ್ಲಿ ಇದು ಕಟ್ತಿರುವಂತಹ 1 BHF ಫ್ಲ್ಯಾಟು. ನೀವು ಬೆಂಗಳೂರು ನಿವಾಸಿಗಳಾಗಿರಬೇಕು ಮೇನಾಗಿ, ಬೇರೆ ಹೊರಗಡೆ ಜನಗಳಿಗೆ ಇದು ಅವಕಾಶ ಇರೋಲ್ಲ. ಮಿನಿಮಮ್ 50 ಪಟ್ಟವ್ರು ಮಾತ್ರ ಇದು ಅವಕಾಶ ಇರುತ್ತೆ ನೋಡಿ. 13,20,000 ರೂಪಾಯಿ ಇದು 1 BHF ಫ್ಲ್ಯಾಟ್ ರೇಟು. ಈ SC ST ಅವರಿಗೆ ಸರ್ಕಾರದಿಂದ ಏನು ರಾಜೀವ್ ಗಾಂಧಿ ವಸತಿ ನಿಗಮದಿಂದ ರಾಜ್ಯ ಸರ್ಕಾರದಿಂದ ಸಬ್ಸಿಡಿ ಸಿಗುತ್ತೆ. ಇವ್ರಿಗೆ ಏನು 13,20,000 ನೀವು ಕಟ್ಟಂಗಿಲ್ಲ, ನಿಮಗೆ ಸಬ್ಸಿಡಿ ಸಿಗುತ್ತೆ. ಹಾಗಾಗಿ ನಿಮಗೆ ಟೋಟಲು 1 BHF ಫ್ಲ್ಯಾಟು 13,20,000. ಅದೇ ಥರ ನಿಮಗೆ SC ST ಅವರಿಗೆ 9,70,000 ಕೇವಲ ಕಟ್ಟಬೇಕಾಗುತ್ತೆ. ಅಂದರೆ 9,70,000 ನೀವು ಕಟ್ಟಬೇಕಾಗುತ್ತೆ ಫ್ರೆಂಡ್. ಇದು 3.5 ಲಕ್ಷ ರೂಪಾಯಿ ಸಬ್ಸಿಡಿ ಬಿಡ್ತಾರೆ. ಅದು ಹೊಸ ಕಳೆದು ನಿಮಗೆ 9,70,000 ರೂಪಾಯಿ ಆಗುತ್ತೆ. ಇಲ್ಲಿ ಬಡವರಿಗೆ ಒಂದು ಸ್ವಲ್ಪ ಕಾಸು ಜಾಸ್ತಿ ಆಯಿತು, ಬಟ್ ಇಲ್ಲಿ ಈ ಸರ್ಕಾರ ಫಿಕ್ಸ್ ಮಾಡಿದೆ. ನಿಮಗೆ 1 BHF ಫ್ಲ್ಯಾಟ್ ಏನಾದ್ರು ತಗೊಬೇಕು ಅಂದರೆ ನೀವು SC ST ಅವರಿಗೆ 9,70,000 ರೂಪಾಯಿ ನೀವು ಕಟ್ಟಬೇಕಾಗುತ್ತೆ. ಅದೇ ಥರ ಜನರಲ್ ಕ್ಯಾಟಗರಿಗೆ, ಈ ಜನರಲ್ ಕ್ಯಾಟಗರಿಗೂ ಸಹ ಇಲ್ಲಿ ಸರ್ಕಾರದಿಂದ ಸಬ್ಸಿಡಿ ಕೊಡ್ತಾ ಇರುತ್ತೆ ಈ 1 BHF ಸ್ಕೀಮಲ್ಲಿ ಫ್ರೆಂಡ್. 10.5 ಲಕ್ಷ ರೂಪಾಯಿ SC ST ಜನರಲ್ ಕ್ಯಾಟಗರಿ 10.5 ಲಕ್ಷ ರೂಪಾಯಿ ಕಟ್ಟಬೇಕು ಸಬ್ಸಿಡಿ ಹೊರತುಪಡಿಸಿ. ಅವ್ರಿಗೆ ಸಬ್ಸಿಡಿ 2,70,000 ಸಿಗುತ್ತೆ. ಈ ಜನರಲ್ ಕ್ಯಾಟಗರಿಯವರಿಗೆ 2,70,000 ಸಿಗುತ್ತೆ. ಬಟ್ ಇವ್ರಿಗೆ ಅದು ಮೈನಸ್ ಮಾಡಿದ್ರೆ 13,20,000ದಲ್ಲಿ 2,70,000 ಮೈನಸ್ ಮಾಡಿದ್ರೆ ನಿಮಗೆ 10 ಲಕ್ಷ ರೂಪಾಯಿ ಫ್ಲ್ಯಾಟು ಜನರಲ್ ಕ್ಯಾಟಗರಿಗೆ ಇಲ್ಲಿ ನಿಮಗೆ ಸಿಗುತ್ತೆ ನೋಡಿ. ಈಗೆಲ್ಲ ಸಂಪೂರ್ಣವಾಗಿ ನಿಮಗೆ ರೇಟ್ ಬಗ್ಗೆ ತಿಳಿಸಿದ್ದೀನಿ. SC ST ಅವರಿಗೆ ಸಬ್ಸಿಡಿ ಹೊರತುಪಡಿಸಿ 9,70,000 ಮತ್ತು ಜನರಲ್ ಕ್ಯಾಟಗರಿಗೆ ಸಬ್ಸಿಡಿ ಹೊರತುಪಡಿಸಿ 10 ಲಕ್ಷ ರೂಪಾಯಿ ನೀವು ಫ್ಲ್ಯಾಟ್ಗೆ ನೀವು 1 BHF ಫ್ಲ್ಯಾಟು ಕಟ್ಟಬೇಕಾಗುತ್ತೆ. ಮತ್ತು ನೀವೇನಾರು ಕ್ಯಾಶ್ ಸೇವಿಂಗ್ ಅಮೌಂಟ್ ಇದ್ದರೆ ನೀವು ಸೇವಿಂಗ್ ಅಮೌಂಟು ಕಟ್ಬೋದು. ಇಲ್ಲ ಅಂದರೆ ನಿಮ್ಮ ಹತ್ರ ಬ್ಯಾಂಕ್ ಲೋನು ಸರ್ಕಾರದವರೇ ಮಾಡಿಸ್ಕೊಡ್ತಾರೆ, ಬ್ಯಾಂಕ್ ಲೋನ್ಗಳು ಫ್ರೆಂಡ್. ಹಾಗಾಗಿ ಇದು ಬ್ಯಾಂಕ್ ಲೋನು ಸಹ ಅವೈಲೇಬಲ್ ಇರುತ್ತೆ. ಇನ್ನೇನಾರ ಬ್ಯಾಂಕ್ ಲೋನ್ ಆಗಿ ಬ್ಯಾಲೆನ್ಸ್ ಏನಾರು ಇದ್ದರೆ ನೀವು ಕಟ್ಟಿ ರಿಜಿಸ್ಟ್ರೇಷನ್ ಮಾಡಿಸ್ಕೋಬೇಕಾಗುತ್ತೆ. ರಿಜಿಸ್ಟ್ರೇಷನ್ಗೆ ಒಂದು 50,000 ರಿಂದ 60,000 ಹತ್ತತ್ರ ಇದು ಬರುತ್ತೆ ಫ್ರೆಂಡ್ ಖರ್ಚು. ರಿಜಿಸ್ಟ್ರೇಷನ್ ಖರ್ಚು ವ್ಯಾಲಿಗೆ ತಕ್ಕಂತೆ ನಿಮಗೆ ಒಂದು ಮಿನಿಮಮ್ 50 ಮೇಲೆ ಸ್ವಲ್ಪ ಆಗ್ಬೋದು. ಇದು ರಿಜಿಸ್ಟ್ರೇಷನ್ ಖರ್ಚು ಸಹ ನೀವು ಸ್ವಂತವಾಗಿ ನೀವು ಇದು ಮಾಡಿಸ್ಕೋಬೇಕಾಗುತ್ತೆ ಫ್ರೆಂಡ್. ಇದು 1 BHF ಫ್ಲ್ಯಾಟ್ ಬಗ್ಗೆ ನಿಮಗೆ ನಾನು ಮಾಹಿತಿ ಕೊಟ್ಟಿದ್ದೀನಿ. ಈ ರೇಟ್ ಬಗ್ಗೆ ಮಾತ್ರ ನಿಮ್ಗೆ ತಿಳಿಸಿದ್ದೀನಿ, ಅದ್ರ ಬಗ್ಗೆ ಬೇರೆ ವಿಷಯ ನಿಮಗೆ ತಿಳಿಸಿಲ್ಲ. ನೀವು 1 BHF ಫ್ಲ್ಯಾಟು ತಗೊಳ್ಳೋಂಥವ್ರು ಆನ್ಲೈನಲ್ಲಿ ಅರ್ಜಿ ಸಲ್ಲಿಸಬೇಕು. ಸೆಲೆಕ್ಟ್ ಆದ ನಂತರ ನೀವು 50,000 ರೂಪಾಯಿ ಮೊದಲಿಗೆ ಡೌನ್ ಪೇಮೆಂಟ್ ಮಾಡಬೇಕು. ನಂತರ ಫ್ಲ್ಯಾಟ್ ಬುಕ್ ಮಾಡ್ಕೋಬೇಕು. ಮೊದಲಿಗೆ ನೀವು 50,000 ಕಟ್ಟಿದ್ರೆ ಸಾಕು. 50,000 ಕಟ್ಟಿದ ನಂತರ ನೀವು ಫ್ಲ್ಯಾಟು ಎಲ್ಲಿ ಸೆಲೆಕ್ಷನ್ ಇದೆಯೋ ಅಲ್ಲಿ ನೀವು ಆಯ್ಕೆ ಮಾಡ್ಕೋಬೇಕಾಗುತ್ತೆ. ಯಾಕಂದರೆ ಇದು ಸಾಕಷ್ಟು ಜನ ಅಮೌಂಟ್ ಕಟ್ಟಿರೋದು ಈ ಫ್ಲ್ಯಾಟು ಇಚ್ಛೆ ಫ್ಲ್ಯಾಟು ಸಿಕ್ಕಿಲ್ಲ. ಹಾಗಾಗಿ ಇದು ಸುಮಾರು ಒಂದು 5 ವರ್ಷದಿಂದ ಆನ್ಲೈನ್ ಅರ್ಜಿಯಲ್ಲಿ ಇರೋದ್ರಿಂದ ನೋಡ್ಕೊಬೇಕಾಗುತ್ತೆ. ಇಲ್ಲ ನಿಮ್ಮ ಸಮೀಪ ಹತ್ರ MLA ಕೋಟಾ ಅಂತ ಇರುತ್ತೆ, ನಿಮ್ಮ ಸಮೀಪದಲ್ಲಿ MLA ಹತ್ರ ಹೋಗಿ ಕಾಂಟ್ಯಾಕ್ಟ್ ಮಾಡಿ ನೀವು ಎಲ್ಲಿ ಖಾಲಿ ಇದೆಯೋ ಅಲ್ಲಿ ನೀವು ತಂಬೋದು. ಇದು MLA ಆಪ್ಷನ್ ಇರುತ್ತೆ. 50% MLA ಅವ್ರ ಹತ್ರ ನೇರವಾಗಿ ಕೇಳ್ಕೊಂಡು ಅರ್ಜಿ ಹಾಕೊಂಡು ತಗೊಬೋದು. ನೇರವಾಗಿ ಆನ್ಲೈನ್ ಬುಕ್ ಮಾಡ್ಕೊಬೋದು. ಎಲ್ಲರೂ ಬೆಂಗಳೂರಲ್ಲಿ ತಗೊಬೋದು. ಒಟ್ನಲ್ಲಿ ಫ್ರೆಂಡ್, ಇದು ನಿಮಗೆ ವಿಷಯ ಇಷ್ಟು ತಿಳಿಸಿದ್ದೀನಿ. ಇದು 1 BHF ಫ್ಲ್ಯಾಟು ರಾಜೀವ್ ಗಾಂಧಿ ವಸತಿ ನಿಗಮ ಕಟ್ತಿರೋಂತಹ 1 BHF ಫ್ಲ್ಯಾಟು ಬೆಂಗಳೂರು ನಿವಾಸಿಗಳಿಗೆ ಮಾತ್ರ. ಮತ್ತು
ಇಷ್ಟು ನಿಮಗೆ ತಿಳಿಸಿದ್ವಿ. ಹೆಚ್ಚಿನ ಮಾಹಿತಿಗಾಗಿ ನಮ್ಮ ವಿಡಿಯೋಗಳು ಸರ್ಚ್ ಮಾಡಿ, ಪ್ರತಿಯೊಂದು ಡೀಟೇಲ್ಸು ನಿಮಗೆ ಸಿಗುತ್ತೆ ಅಂತ ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ ಫ್ರೆಂಡ್. ನಮಸ್ಕಾರ.